1977 ಆಗಸ್ಟ್ 15ರಂದು ಅಮೆರಿಕದ ಒಂದು ಕತ್ತಲೆ ಸಂಶೋಧನಾ ಕೇಂದ್ರದಲ್ಲಿ ಒಬ್ಬ ವಿಜ್ಞಾನಿ ರಾತ್ರಿ ಒಬ್ಬನೇ ಕೆಲಸ ಮಾಡುತ್ತಿದ್ದ. ಅವನ ಕೆಲಸ ಒಂದೇ, ಅಂತರಿಕ್ಷದಿಂದ ಬರುವ ವಿಚಿತ್ರ ಶಬ್ದಗಳನ್ನು ಗಮನಿಸುವುದು. ಆದರೆ ಆ ರಾತ್ರಿ ಅವನು ನೋಡಿದ ಒಂದು ವಿಚಿತ್ರ ಸಂಕೇತ ಇವತ್ತಿಗೂ ಜಗತ್ತಿನ ದೊಡ್ಡ ವಿಜ್ಞಾನಿಗಳನ್ನು ಬೆಚ್ಚಿ ಬೀಳಿಸುತ್ತದೆ. ಆ ಸಂಕೇತ ಕೇವಲ 72 ಸೆಕೆಂಡ್ಗಳ ಕಾಲ ಮಾತ್ರ ಕೇಳಿಸಿತು. ಆದರೆ ಆ 72 ಸೆಕೆಂಡ್ಗಳು ಮಾನವನ ಇತಿಹಾಸವನ್ನೇ ಬದಲಾಯಿಸಿಬಿಟ್ಟವು. ಯಾಕಂದರೆ ಅದು ಸಾಮಾನ್ಯ ಸಂಕೇತ ಅಲ್ಲ, ಅದು ಬಂದ ತರಂಗದ ಅಳತೆ. ವಿಜ್ಞಾನಿಗಳು ಹಲವಾರು ವರ್ಷಗಳ ಹಿಂದೆ ಅಕಸ್ಮಾತಾಗಿ ಒಂದು ವೇಳೆ ಬೇರೆ ಗ್ರಹದಲ್ಲಿ ಜೀವಿಗಳು ಇದ್ದರೂ ಅವುಗಳು ಇದೇ ಥರ ತರಂಗವನ್ನು ಸಂಪರ್ಕಕ್ಕೆ ಬಳಸಬಹುದು ಎಂದು ಹೇಳುತ್ತಾರೆ. ಅಂತ ಊಹಿಸಿದ ತರಂಗ ಒಂದು ವೇಳೆ ಅದು ನಿಜವಾಗಿಯೂ ಬೇರೆ ಗ್ರಹದ ಸಂದೇಶವಾಗಿದ್ದರೆ, ಆ 72 ಸೆಕೆಂಡ್ಗಳಲ್ಲಿ ಮಾನವನು ಮೊದಲ ಬಾರಿಗೆ ಜೀವಿಗಳನ್ನು ಜೊತೆ ಸಂಪರ್ಕ ಸಾಧಿಸಿದರೆ, ಇವತ್ತು ನಾವು ನೋಡ್ತಾ ಇರೋದು ಜಗತ್ತಿನ ಅತ್ಯಂತ ಭಯಾನಕ ಅಂತರಿಕ್ಷ ರಹಸ್ಯದ ಒಳಗೆ. ವಿಡಿಯೋ ಲೈಕ್ ಮಾಡದೇ ಇರೋರು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಾವಿರಾರು ವರ್ಷಗಳ ಹಿಂದೆ ಮಾನವರು ಒಂದು ಪ್ರಶ್ನೆ ಕೇಳುತ್ತಾರೆ, ನಾವು ಈ ಬ್ರಹ್ಮಾಂಡದಲ್ಲಿ ಒಬ್ಬರೇನಾ? ರಾತ್ರಿ ಆಕಾಶವನ್ನು ನೋಡಿದ ಪ್ರತಿಯೊಬ್ಬರಿಗೂ ಒಮ್ಮೆ ಆದರೂ ಈ ಪ್ರಶ್ನೆ ಬಂದೇ ಬಂದಿರುತ್ತೆ. ಹಳೆಯ ಕಾಲದಲ್ಲಿ ಜನರು ನಕ್ಷತ್ರವನ್ನು ನೋಡಿ ದೇವರು ಎಂದು ನಂಬುತ್ತಿದ್ದರು. ಆದರೆ ವಿಜ್ಞಾನ ಬೆಳೆದು ಬಂದಂತೆ ವಿಜ್ಞಾನಿಗಳು ಒಂದು ವಿಚಿತ್ರದ ಬಗ್ಗೆ ಯೋಚನೆ ಪ್ರಾರಂಭಿಸಿದರು. ಭೂಮಿಯಂತೆ ಇನ್ನೂ ಹಲವಾರು ಗ್ರಹಗಳು ಇರಬಹುದು, ಅಲ್ಲಿ ಬುದ್ಧಿವಂತ ಜೀವಿಗಳು ಕೂಡ ಇರಬಹುದು. 1950ರ ಸಮಯದಲ್ಲಿ ರೇಡಿಯೋ ತಂತ್ರಜ್ಞಾನ ವೇಗವಾಗಿ ಬೆಳೆಯುತ್ತಿತ್ತು. ಅದೇ ಸಮಯದಲ್ಲಿ ಒಬ್ಬ ವಿಜ್ಞಾನಿ ಒಂದು ಹೊಸ ಆಲೋಚನೆ ಕೊಟ್ಟ. ಒಂದು ವೇಳೆ ಬೇರೆ ಗ್ರಹಗಳಲ್ಲಿ ಜೀವಿಗಳು ಇದ್ದರೆ ಅವರು ರೇಡಿಯೋ ತರಂಗವನ್ನು ಬಳಸುತ್ತಿರಬಹುದು ಅಲ್ಲವೇ? ಯಾಕಂದರೆ ರೇಡಿಯೋ ತರಂಗಗಳು ಅಂತರಿಕ್ಷದಲ್ಲಿ ತುಂಬ ದೂರ ಸಾಗುತ್ತವೆ. ಅದೇ ಆಲೋಚನೆಯಿಂದ ಈ ಪ್ರಶ್ನೆ ಹುಟ್ಟಿತು, ಬೇರೆ ಗ್ರಹದ ಬುದ್ಧಿವಂತ ಜೀವಿಗಳ ಹುಡುಕಾಟ. ಅದರ ಗುರಿ ಒಂದೇ, ಅಂತರಿಕ್ಷದಲ್ಲಿ ವಿಚಿತ್ರ ಸಂಕೇತಗಳನ್ನು ಹುಡುಕುವುದು. ಅಮೆರಿಕದ ವೈಯೋ ರಾಜ ಎಂಬಾತ ಅಲ್ಲಿಯ ಒಂದು ವಿಚಿತ್ರ ಯಂತ್ರ, ಅದರ ಹೆಸರು ಬೃಹತ್ ಕಿವಿ ದೂರದರ್ಶಕ. ಇದು ಸಾಮಾನ್ಯ ದೂರದರ್ಶಕ ಅಲ್ಲ, ಇದು ಬೆಳಕನ್ನು ನೋಡುವುದಿಲ್ಲ, ಇದು ಅಂತರಿಕ್ಷದ ಶಬ್ದಗಳು ಮಾತ್ರ ಕೇಳುತ್ತದೆ. ಒಂದು ಕ್ಷಣ ಕಲ್ಪನೆ ಮಾಡಿ, ಈ ಬ್ರಹ್ಮಾಂಡ ಒಂದು ತುಂಬ ದೊಡ್ಡ ಸಮುದ್ರ ಇದ್ದಂತೆ. ಆ ಸಮುದ್ರದೊಳಗೆ ಕೋಟ್ಯಾಂತರ ಶಬ್ದಗಳು ಸಂಚರಿಸುತ್ತವೆ. ಅದರ ನಡುವೆ ಬುದ್ಧಿವಂತ ಸಂಕೇತ ಹುಡುಕುವುದು ಬಹಳ ಕಷ್ಟ. ಆದರೂ ವಿಜ್ಞಾನಿಗಳು ಪ್ರಯತ್ನಿಸಿದರು. ಈ ಯಂತ್ರ ರಾತ್ರಿ ಹಗಲು ಆಕಾಶವನ್ನು ಗಮನಿಸುತ್ತಾ ಇರುತ್ತದೆ. ಅದರಿಂದ ಬಂದ ಮಾಹಿತಿ ಕಾಗದದಲ್ಲಿ ಮುದ್ರಣವಾಗುತ್ತಿತ್ತು. ಆ ಸಮಯದಲ್ಲಿ ಇಂದಿನಷ್ಟು ಮುಂದುವರೆದಿರುವಂತಹ ಗುಣಯಂತ್ರಗಳು ಇರಲಿಲ್ಲ. ಅದರಿಂದ ವಿಜ್ಞಾನಿಗಳು ತಮ್ಮ ಕಣ್ಣಿನಿಂದಲೇ ಎಲ್ಲ ಪರಿಶೀಲಿಸಿದರು. ಅವರಲ್ಲಿ ಒಬ್ಬ ಜೆರಿ ಹೆಮನ್, ಅವನಿಗೆ ಗೊತ್ತಿರಲಿಲ್ಲ ಅವನ ಜೀವನದಲ್ಲಿ ದೊಡ್ಡ ಘಟನೆ ನಡೆಯಲಿತ್ತು ಅಂತ. 1977 ಆಗಸ್ಟ್ 15 ರಾತ್ರಿಯ ಸಮಯ. ಬೃಹತ್ ಕಿವಿ ದರ್ಶಕ ಎಂದಿನಂತೆ ಕೆಲಸ ಮಾಡುತ್ತಿತ್ತು. ಕೆಲವು ದಿನಗಳ ನಂತರ ಜೆರಿ ಹೇಮನ್ ಮುದ್ರಣ ಕಾಗದವನ್ನು ಪರಿಶೀಲಿಸಿದನು. ಅಚಾನಕ್ ಒಂದು ವಿಚಿತ್ರ ಸಂಖ್ಯೆ ಮತ್ತು ಅಕ್ಷರಗಳ ಸಾಲು ಅವನ ಗಮನವನ್ನು ಸೆಳೆಯಿತು. 6EQUJ5. ಸಾಮಾನ್ಯ ಜನರಿಗೆ ಇದು ಅರ್ಥವಾಗದೇ ಇರಬಹುದು, ಆದರೆ ವಿಜ್ಞಾನಿಗಳಿಗೆ ಇದು ಭಯ ಹುಟ್ಟಿಸುವಷ್ಟು ವಿಚಿತ್ರವಾಗಿತ್ತು. ಯಾಕಂದರೆ ಇದು ಅತ್ಯಂತ ಶಕ್ತಿಯುತ ಸಂಕೇತವನ್ನು ಸೂಚಿಸುತ್ತಿತ್ತು. ಸಾಮಾನ್ಯವಾಗಿ ಅಂತರಿಕ್ಷದಿಂದ ಬರುವ ಶಬ್ದಗಳು ದುರ್ಬಲವಾಗಿರುತ್ತದೆ, ಅದರಿಂದ ಈ ಸಂಕೇತ ಸಾಧಾರಣವಾಗಿ ಬಲವಾಗಿ ಇತ್ತು. ಜೆರಿ ಕೆಲ ಕ್ಷಣ ಮಾತೇ ಬರದಂತೆ ನಿಂತ. ಅವನು ಹಲವು ವರ್ಷಗಳಿಂದ ಸಂಕೇತವನ್ನು ಅಧ್ಯಯನ ಮಾಡುತ್ತಿದ್ದ, ಆದರೆ ಇಷ್ಟು ವಿಚಿತ್ರ ಸಂಕೇತವನ್ನು ಮೊದಲ ಬಾರಿಗೆ ನೋಡುತ್ತಿದ್ದ. ಅವನು ಕೆಂಪು ಪೆನ್ನು ತೆಗೆದು ಆ ಕ್ಷೇತ್ರವನ್ನು ಸುತ್ತ ವೃತ್ತ ಬರೆದು ಒಂದು ಪದ ಬರೆದ, ವಾವ್ ಅಂತ. ಅದೇ ಕ್ಷಣದಿಂದ ಈ ಘಟನೆ ಇತಿಹಾಸವಾಯಿತು. ಇಷ್ಟು ವರ್ಷಗಳಾದರೂ ಈ ರಹಸ್ಯ ಇನ್ನೂ ಬಗೆಹರಿದಿಲ್ಲ. ಒಂದು ಸಿಗ್ನಲ್ 72 ಸೆಕೆಂಡ್ಗಳು, ಆದರೆ ಆ 72 ಸೆಕೆಂಡ್ಗಳು ಮಾನವನ ಇತಿಹಾಸದ ಅತ್ಯಂತ ದೊಡ್ಡ ಪ್ರಶ್ನೆಯಾಗಿಬಿಟ್ಟಿದೆ. ಬಹುಶಃ ಇದು ಬೇರೆ ಗ್ರಹ ಜೀವಿಗಳ ಒಂದು ಸಂದೇಶವಾಗಿರಬಹುದಾ, ಅಥವಾ ಮಾನವರಿಗೆ ಇನ್ನೂ ಅರ್ಥವಾಗದ ಬ್ರಹ್ಮಾಂಡ ರಹಸ್ಯಗಳಾಗಿದೆಯಾ? ಆದರೆ ಒಂದು ಪ್ರಶ್ನೆ ಮಾತ್ರ ಇನ್ನೂ ಉಳಿದಿದೆ, ನಾವು ಈ ಬ್ರಹ್ಮಾಂಡದಲ್ಲಿ ನಿಜವಾಗಿಯೂ ಒಬ್ಬರೇನಾ? ಇದು ನಿಮಗೆ ಏನನ್ನಿಸುತ್ತದೆ? ಇದು ನಿಜವಾಗಿಯೂ ಬೇರೆ ಗ್ರಹದ ಸಂದೇಶವೇ, ಅಥವಾ ವಿಜ್ಞಾನಿಗಳಿಗೂ ಅರ್ಥವಾಗದ ರಹಸ್ಯವೇ? ನಿಮಗೇನನ್ನಿಸುತ್ತದೆ? ಕಮೆಂಟ್ ಮಾಡಿ ಹೇಳಿ. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.